ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿ ಅಂಗವಾಗಿ ಎಂಐಎಂ ಪಕ್ಷದ ಮುಖಂಡರು ಮಾನ್ವಿ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಂಧ ಮಕ್ಕಳ ಆಶ್ರಮಕ್ಕೆ ತೆರಳಿ ಮಕ್ಕಳಿಗೆ ತಿಂಡಿ ಹಾಗೂ ಶರಬತ್ ನೀಡಲಾಯಿತು. ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ಮಕ್ಕಳಿಗೆ ಮುಖಂಡರು ಶಾಲು ಹೊದಿಸಿ ಗೌರವಿಸಿದ್ದಾರೆ. ಎಂಐಎಂ ತಾಲೂಕು ಅಧ್ಯಕ್ಷ ನಾಸಿರ್ ಕುರೇಶಿ ಮಾತನಾಡಿ, ಪೈಗಂಬರ್ ಅವರ ವಿಚಾರಧಾರೆಗಳು ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ಅವರು ತೋರಿಸಿದ ಮಾರ್ಗದಲ್ಲಿ ನಡೆದರೆ ಮಾತ್ರ ಅವರಿಗೆ ನಿಜವಾದ ಗೌರವ ಸಿಗುತ್ತದೆ ಎಂದು ಹೇಳಿದ್ದಾರೆ. ಪೈಗಂಬರ್ ಜಯಂತಿ ನಿಮಿತ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದ ಅವರು, ಬಡವರಿಗೆ ನೆರವಾಗುವ ನಿಟ್ಟಿನಲ್ಲಿ ಈ ಸೇವೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಈದುಲ್ ಮಿಲಾದ್ ಹಬ್ಬದ ಆಚರಿಸ್ತೀವಿ. ಎದಕ್ಕೆ ಆಚರಿಸ್ತೀವಿ ಅಂತಂದರೆ, ನಮ್ಮ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು 12 ರಬಿಯುಲ್ ಅವ್ವಲ್ ದಿನ ಅವರು ಈ ಪ್ರಪಂಚದಲ್ಲಿ ಜನ್ಮಿಸಿದ್ದಾರೆ. ಅದಕ್ಕೆ ಅವರು ತೋರಿಸಿಕೊಟ್ಟದಂಥ ಮಾರ್ಗದರ್ಶನದಾಗ ನಾವು ಕೆಲವೊಂದು ನಾವು ನಡ್ಕೊಂಬೋದು ನಮ್ಮ ಕರ್ತವ್ಯ ಅಂತಂದು ಇದು ಮಾಡ್ತೀವಿ. ಓಟು ನಮ್ಗೊಂದ್ರೂ ಭಾಳ ಒಳ್ಳೆಯದೇ. ಈಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದು ಒಂದು ಹದೀಸೆ ಪಾಕ मुबारक ಏನೈತೆ ಅಂದರೆ, यतीम बच्चों के लिए आप उनका सहारा बनो और उनको यतीमों को, मरीज़ों को और क्या है गरीबों को आप एक सहारा बनो जितना आपके पास ताकत है. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅನಾಥ ಆಶ್ರಮ್ಗೆ, ಅನಾಥ ಹುಡುಗರಿಗೆ ಇದು ನಾಷ್ಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಚ್ಚರದಾನ ವಿತರಣೆ ಮಾಡಿವಿ. ಆಮೇಲೆ ಇಲ್ಲಿ ಒಂದು ತಾಲೂಕು ಹಾಸ್ಪಿಟಲಲ್ಲಿ ಹಣ್ಣು ವಿತರಣೆ ಮತ್ತು ಬ್ರೆಡ್ ವಿತರಣೆ ಮಾಡಿದ್ದೀವಿ. ಅನೇಕ ಇನ್ನೂ ಒಂದು 2-3 ಕಾರ್ಯಕ್ರಮ ನಮ್ಮವು ಇದ್ದಾವೆ. ಮತ್ತು ಅಲ್ಲಿ ಜುಲೂಸ್ ಬರ್ತದ, ಸಾರ್ವಜನಿಕರು ಎಲ್ಲ ಜಾತಿ ಜನಾಂಗದವರು ಆ ಜುಲೂಸ್ನಲ್ಲಿ ಇರ್ತಾರೆ, ಧರ್ಮದ ಗುರುಗಳು ಇರ್ತಾರೆ. ಅವರಿಗೆ ಜ್ಯೂಸಿಂದು ವ್ಯವಸ್ಥೆ ಮಾಡಿ ಕೊಡ್ತಕ್ಕಂಥ ಮುಂದೆ ಇನ್ನು ನೆಕ್ಸ್ಟ್ ಮಾಡಕತ್ತೀವಿ. ಈಗ 11 ಗಂಟೆಗೆ ಜುಲೂಸ್ ಬರ್ಬೋದು ಸಿಮೆಂಟ್ ರೋಡಿಗೆ. ನೆಕ್ಸ್ಟ್ ನಮ್ಮ ಪ್ರಯಾಣ ಅಲ್ಲಿಗೆ. ಅಲ್ಲ ಸರ್, ಏನಂತಂದರೆ ಮೊಹಮ್ಮದ್ ಪೈಗಂಬರ್ ವಿಚಾರಧಾರೆ ಈ ರೀತಿಯಲ್ಲಿ ಇಟ್ಟುಕೊಂಡು ನೀವು ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಇದು ಒಂದು ಒಳ್ಳೆಯ ವಿಚಾರ ಸರ್. ಇದೇ ರೀತಿಯಲ್ಲಿ ಕೂಡ ಮುಂದೆ ನಡೀತೀರಾ? ಇದೇ ರೀತಿಯಲ್ಲಿ ನಡೀಲೇಬೇಕು ಸರ್. ಮುಂದೆ ನಡೀತೀವಿ ಅಂಬಕ್ಕೆಲ್ಲ ಒಬ್ಬ ಮುಸಲ್ಮಾನ ಅಂತಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ಮಾರ್ಗದರ್ಶನದಾಗ ಇದ್ರೇ ಒಂದು ಮುಸಲ್ಮಾನ ಅನ್ಕಂತಾನ. ಪ್ರವಾದಿಯವರು ಕೇವಲ ಮುಸಲ್ಮಾನರಿಗಷ್ಟೇ ಬರೋಂಗಿಲ್ಲ, ಇಡೀ ಜಗತ್ತಿನ ಸಲಾಗ ಅವ್ರು ಪ್ರವಾದಿಯವರು ಬರ್ತಾರೆ. ಅವ್ರ ಮಾರ್ಗದರ್ಶನದಾಗ ನಡೆದರೆ ನಮಗೂ ಭಾಳ ಲಾಭ ಐತೆ ಸರ್. ಅವ್ರು ಏನಕ್ಕೆ ಎದಕ್ಕೆ ಯಾವುದೇ ರೀತಿಯಿಂದ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಬೇಡ್ರಿ ಅಂತ ಹೇಳ್ಯಾರ ಸರ್.